ಮತ್ತೆ ಯಾವ್ದು ಗೊತ್ತಿದೆ ನಿಮ್ಗೆ? ಹೇಳ್ತೀನಿ ಮತ್ತೆ ತಡೀರಿಯೇ. ಸರಿ ನಾ ಪದ್ಯ ಹೇಳು. ಮುಗಿದ ಮೊದಲೇ ಮಾತ್ರ ಹಾಗೆಲ್ಲ ಬರುತ್ತಾಗ ಅದಲ್ಲ ಪದ್ಯ ಎತ್ತಿದೆ ಹಂಗೆ ಬೇಡ ಮೊದಲಿಗೆ ನೀವು ಒಂದು ಕೈ ಹಾಕಿ ಸಾಕು. ఇప్పుడు చేరుకోవాలి మరి ఎంత పొడవు ನವರಾತ್ರಿ ಬನ್ನಿ ಕಂಟಿನ್ಯೂ ಹಂಗೆ ಬರ 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 ಮಾಯಾ ಮಾಯಾ ಸ್ವಲ್ಪ ಸೀರೆ ಮೇಲೆ ಕಾಲು ಮೇಲೆ ಯಾರಲ್ಲಿ ಹೇಗೆ ಮಾತನಾಡಬೇಕು ಪ್ರಜ್ಞೆ ಉಂಟು. ನಾನು ಪ್ರಜ್ಞೆ ಉಂಟಾ? ಪ್ರಜ್ಞೆ ಅದೇ ಪ್ರಜ್ಞೆ ಉಂಟಂತೆ. ಹೌದಾ? ಏನು ಹೇಳುತ್ತೆ ನೀವು ಮಾಯಿ ನಾನು ನೋಡಿಯಾ ನಿಮ್ಮ ಮಗಳು ನನಗೆ ದುಡ್ಡು ಮದುವೆ ಮಾಡುದ? ಏ ದೇವರೇ, ಎತ್ತಿನ ಕೈಯಿಂದ 70 ಬಾರಿಸ್ತೇನೆ ಜಾಗ್ರತೆ. 70 ಬಾರಿಸ ತಾಗುವುದೇ ಇಲ್ಲ. 90 ನೀನು ಹೊತ್ತು ಸೇರಿಸಿ 80 ಆಗುವುದಿಲ್ಲ. ನಿನ್ನ ಹಣೆ ಬರ ಎಂತದ್ದು ನಮ್ಮ ಯೋಗ್ಯತೆ ಅಂತ. ಅರೆ ಯಾಕೆ ನೀವು ಮೈಮೇಲೆ ತಗೊಂಡು ಹೆಂಗ ಮೈಮೇಲೆ ತಗೊಂಡು ಹೇಗೆ ನಿಮ್ಮ ರಕ್ತ ಒತ್ತಡ ಇತ್ತು ನನಗಿಲ್ಲ. ನಿನ್ನ ನೋಡಿದ್ರೆ ನನಗೆ ಅಲ್ಲ ಮತ್ತೆ ನೀವೇ ಹೇಳಿದ್ದಲ್ಲ ಈಗ ಎಂತದ್ದು ಮಗು ಗಂಡ ಕೊಟ್ಟು ಯಾರು ಹೇಳಿದ್ರು? ನೀವೇ ಹೇಳ್ತಾರೆ ನೋಡು, ಒಂದು ವೇಳೆ ನನ್ನ ಮಗಳಿಗೆ ವರ ಸಿಗದೆ ಉಳಿದಂತಾದ್ರೆ ಆದ್ರೆ ಅವಳನ್ನ ಕೈಕಾಲು ಕಟ್ಟಿ ಬಾವಿಗೆ ಹಾಕ್ತೆ. ಯಾವ ಬಾವಿ ಹಾಕ್ತೀರ ಅಂತ ಹೇಳಿ ಯಾಕೂ ಬಾವಿಯಲ್ಲಿ ನೀರಿಲ್ಲ ಎತ್ಕೆ ಬಂದಳು ಮದುವೆ ಹಾಕ್ತೀನಿ ನಾನು. ಮತ್ತೆ ಏನ್ ಮಾಡುತ್ತೀನಿ ನಮ್ಮ ಹಳ್ಳಿಗಳಲ್ಲಿ ನೋಡು, ಈಗ ನನ್ನ ಮಗಳಿಗೆ ಯೋಗ್ಯ ವರ ಹುಡುಕಿಕೊಂಡಿದ್ದೇವೆ. ಹೌದಾ? ಹೌದು. ನೀನೀಗ ಕೆಲಸ ಜನ ಇದು ಆಗ್ಬೋದು ಒಳ್ಳೆ ಯೋಗ ನೀವೇ ಕೆಲಸ ಯೋಗಗಳು ಎಷ್ಟು ಚಂದ ಕಾಣ್ತಿ ನೋಡಿ ಅಲ್ಲಿ. ನೀನೇ ಹೇಳ್ಬೇಕು ಹೆಚ್ಚು ನೋಡ್ಬೇಡ. ಹಾಗಲ್ಲ, ಈಗ ಯಾವ ಕೆಲಸ? ಈಗ ಮದುವೆ ಪೂರ್ವದ ಕೆಲಸ. ಪೂರ್ವ ಕೆಲಸ ಅಂದ್ರೆ ಈ ಕೊಂಡ ಹುಗಿಯುವುದು, ಚಪ್ಪರ ಹಾಕುವುದು, ತೋರಣ ಕಟ್ಟುವುದು, ಇದೆಲ್ಲ ಕೆಲಸ. ಪ್ರಜಾವಳಿ ಹಾಕುವುದು ನಮ್ಮ ಕೆಲಸ. ಆ ಮದುವೆ ಮುಕ್ತ ಮೇಲೆ ಅದನ್ನೆಲ್ಲ ತೆಗಿಬೇಕಲ್ಲ. ಇದನ್ನೆಲ್ಲ ಮುಟ್ಟಿ ಬಂದು ಇಡುದು ನಾನು. ಜನ ಬೇರೆ ತೆಗಿತಾಗ್ತದ. ಜೀವಮಾನ ಇಡೀ ಹಾಕುತ್ತಾಗುದಾಗ್ಬಿಟ್ಟು ಮದುವೆ ಇವತ್ತೂ ಇಲ್ಲ ನನಗೆ. ಈ ಜನ್ಮದಲ್ಲೇ ಇಲ್ಲ. ಜನ್ಮದಲ್ಲೇ ಇಲ್ಲ ಜನ್ಮದಲ್ಲೇ ಇಲ್ಲ. ಜನ್ಮದೇ ಇಲ್ಲ.